ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಅನದರ್ ರೆಸಿಪಿ ವ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸಾರು. ಈ ಯಾವ ಸಾರು ಅಂದ್ರೆ ಸಪ್ಪೆಸರು ಸಾರು ಮಾಡೋದು ಹೇಗೆ ಅಂತ. ಸೊ ಈ ಸಾರು ಹೆಲ್ದಿ ಅಂಡ್ ಟೇಸ್ಟಿ ಅಂಡ್ ಸುಲಭವಾಗಿ ಮಾಡ್ಕೊಬಹುದು. ವಿದಿನ್ 30 to 40 ಮಿನಿಟ್ಸ್ ಅಲ್ಲಿ ಆರಾಮಾಗಿ ರೆಡಿ ಆಗುತ್ತೆ. ಸೊ ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ತರ ಹೆಲ್ದಿ ರೆಸಿಪಿ ಸಾರುಗಳು ಬರ್ತಾನೆ ಇರ್ತವೆ. ಬನ್ನಿ ತಡ ಮಾಡೋದಲ್ಲ, ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಪ್ಪೆಸರು ಸಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮಾಡೋ ವಿಧಾನನ ಡೀಟೇಲ್ ಆಗಿ ಆಮೇಲೆ ನೋಡ್ಕೊಳ್ಳೋಣ. ಮೊದಲಿಗೆ ತೊಗರಿಬೇಳೆ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಆಮೇಲೆ ಕರಿಬೇವು, ನೆಕ್ಸ್ಟು ಹುಣಸೆ ಹುಳಿ, ಆಮೇಲೆ ಈರುಳ್ಳಿ, ಆಮೇಲೆ ಎಣ್ಣೆ, ಅಡುಗೆ ಎಣ್ಣೆ, ನಾಟ್ ಬಾಟ್ಲಿ ಎಣ್ಣೆ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಈ ಸಾರು ಮಾಡೋದಕ್ಕೆ ಯಾವ ತರಕಾರಿನೂ ಅವಶ್ಯಕತೆ ಇಲ್ಲ. ಲೆಸ್ ಟೈಮಲ್ಲಿ ಸುಲಭವಾಗಿ, ರುಚಿಕರವಾಗಿ ಮತ್ತೆ ಹೆಲ್ತಿ ಸಾರು ಬೇಕು ಅಂದ್ರೆ ಈ ಸಪ್ಪೆಸರು ಸಾರು ಅಂತಾನೆ ಹೇಳ್ಬೋದು. ಬನ್ನಿನ ಮಾಡುವ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 2 ರಿಂದ 3, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 4. ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟ್ ಇನ್ನೇನು ಈರುಳ್ಳಿ 1-2 ಗಡ್ಡೆ. ಇಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಯಾವ ಬಣ್ಣಕ್ಕೆ ಬರಬೇಕು ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಗೊತ್ತಲ್ವಾ? ಒಂದು ಸ್ವಲ್ಪ ಕೆಂಪು ಕಲರ್ ಬಣ್ಣಕ್ಕೆ ಅಥವಾ ಕೆಂಚು ಕಲರ್ ಬರುತ್ತಲ್ವಾ, ಈ ಬಣ್ಣಕ್ಕೆ ಬಂದ್ಮೇಲೆ ನಮ್ಮ ಈರುಳ್ಳಿ ಬೆಂದಿದೆ ಅಂತ ಅರ್ಥ. ಇದನ್ನ ಸೈಡ್ಗೆ ಇಕ್ಕೊಂಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ, ನಮ್ಮ ತೊಗರಿಬೇಳೆನ ಬೇಯಕ್ಕೆ ಇಕ್ಕೊಂಬಿಡೋಣ. ಬನ್ನಿ. ತೊಗರಿಬೇಳೆ ಎಷ್ಟು ತಗೊಂಡಿದೀವಿ ಅಂದ್ರೆ 1 ಕಪ್ ತೊಗರಿಬೇಳೆ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಕಲ್ಲು ಮಣ್ಣು ಎಲ್ಲ ಇರುತ್ತೆ. ವಾಶ್ ಮಾಡ್ಕೊಂಡ್ಮೇಲೆ 1 ಕಪ್ಪು ತೊಗರಿಬೇಳೆಗೆ 1.25 ಕಪ್ಪು ಅಥವಾ 2 ಕಪ್ಪು ವಾಟ್ರು ಹಾಕೊಂಡು, ಅರಿಶಿನ 1/4 ಟೇಬಲ್ ಸ್ಪೂನು ಕಲರ್ ಬರಕ್ಕೆ, ಆಮೇಲೆ ಎಣ್ಣೆ ಹಾಕೊಳ್ಳಿ. ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ ತೊಗರಿಬೇಳೆ. 1-2 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟ್ ಇದನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಇಷ್ಟು ಹಾಕೊಂಡು ಬೇಯಕ್ಕೆ ಇಕ್ಕೊಂಬಿಡೋಣ. ಬನ್ನಿ. ಇದನ್ನ ಕುಕ್ಕರ್ಗೆ ಹಾಕೊಂಬಿಡಿ. ಅವಾಗ ಒಂದು 4 ವಿಸಿಲ್ ಬಂದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. 3 ರಿಂದ 4 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು, ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಅದು ಬೇಯೋಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಬೇಕಾಗಿರೋ ಸಿಂಪಲ್ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಒಣಕೊಬ್ಬರಿ 1/4 ಕಪ್ಪು, ಬೆಳ್ಳುಳ್ಳಿ 6 ರಿಂದ 8 ಪಾಯಿ, ಆಮೇಲೆ ಜೀರಿಗೆ 1/4 ಟೇಬಲ್ ಸ್ಪೂನ್, ಇಷ್ಟು ಹಾಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಬನ್ನಿ ನೈಸಾಗಿ ರುಬ್ಕೊಂಬಿಡೋಣ. ನೋಡ್ತಾ ಇದೀರಲ್ಲ, ಈ ಹದಕ್ಕೆ ನೈಸಾಗಿ ರುಬ್ಕೊಬೇಕು. ಈ ಸಪ್ಪೆಸರು ಸಾರಿಗೆ ಬೇಕಾಗಿರೋ ಮಸಾಲೆನೂ ರೆಡಿ ಆಯ್ತು, ತೊಗರಿಬೇಳೆನೂ ಬೆಂದೋಯ್ತು. ಬನ್ನಿ ಒಗ್ಗರಣೆ ವಿಧಾನ ನೋಡ್ಕೊಂಬಿಡೋಣ. ಒಗ್ಗರಣೆಗೆ ಬೇಕಾಗಿರೋದು ಒಂದು ತಪ್ಪಲೆ, ಆಮೇಲೆ ಎಣ್ಣೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು, ಸಾಸಿವೆ ಕಾಮನ್ನು ಎಲ್ಲ ಒಗ್ಗರಣೆಗೂ ಬೇಕೇ ಬೇಕು. 1/4 ಟೇಬಲ್ ಸ್ಪೂನು ಸಾಸಿವೆ, 1/4 ಟೇಬಲ್ ಸ್ಪೂನ್ ಸಾಸಿವೆ ಆದ್ಮೇಲೆ ನೆಕ್ಸ್ಟ್ ಏನು, ಕರ್ಬೇವು ಇಲ್ದಂಗೆ ಒಗ್ಗರಣೆ ನಡೆಯುತ್ತಾ? ಚಾನ್ಸೇ ಇಲ್ಲ. ಕರ್ಬೇವು 1-2 ಕಡ್ಡಿ ಹಾಕೊಂಡು ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಂಬಿಡಿ, ಇಲ್ಲಾಂದ್ರೆ ನಮ್ಮ ಕೈಗೆ ಸಿಡಿಯೋದು ಗ್ಯಾರಂಟಿ. ಈ ಕರ್ಬೇವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನೆಕ್ಸ್ಟ್ ಇದು ತೊಗರಿಬೇಳೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಈ ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಡೋದು ಅಷ್ಟೇ. ಗೈಸ್, ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ತರ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪೀಸ್ ಬರ್ತಾನೆ ಇರ್ತವೆ. ವೀಕ್ಲಿ 2 or 3 ವಿಡಿಯೋಸ್ ಗ್ಯಾರಂಟಿ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋಸು ಮಿಸ್ ಆಗಬಾರ್ದು ಅಂದ್ರೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ತೊಗರಿಬೇಳೆ ಇವೆಲ್ಲ ಹಾಕೊಂಡ್ಮೇಲೆ ಮಸಾಲೆ, ಸಿಂಪಲ್ ಮಸಾಲೆ. ಇದಕ್ಕೆ ಹೇಳಿದಾಗೆ ಅದಕ್ಕೆ ಏನೇನು ಹಾಕೊಂಡಿದೀವಿ ಅಂದ್ರೆ ಒಣಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ, ಇಷ್ಟೇ ಸಾಮಗ್ರಿಗಳು ಹಾಕಿರೋದು. ಇದು ಹಾಕೊಂಡು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಈ ಸಾರು. ತೀರಾ ನೀರಂಗೆ ಮಾಡ್ಕೊಳಕ್ ಹೋಗ್ಬಿಡಿ, ನಿಮ್ಮ ಇಷ್ಟ ಅದ್ರ ಮೇಲೆ. ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟ್ ಇನ್ನು ಉಳಿದಿರೋ ಐಟಮ್ ಯಾವುದು, ನಮ್ಮ ಹುಣಸೆ ಹುಳಿ ಎಷ್ಟು ತಗೊಂಡಿದೀವಿ ಅಂದ್ರೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸ್ಕೊಂಬಿಡಿ ಒಂದು ಅರ್ಧ ಗಂಟೆ ಮುಂಚೆ. ಆಮೇಲೆ ಚೆನ್ನಾಗಿ ಕ್ಯೂಚ್ಕೊಂಬಿಟ್ರೆ ಹುಣಸೆ ಹುಳಿ ಬಿಟ್ಟಿರುತ್ತೆ, ಅದನ್ನ ಹಾಕೊಂಬಿಟ್ರೆ ನಮಗೆ ಒಂದು ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಇದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ರೆ ನಮ್ಮ ಸಪ್ಪೆಸರು ಸಾರು ರೆಡಿ. ನೀವು ಇದನ್ನ ಒಂದ್ಸಲಿ ಮಾಡ್ಕೊಂಡು ತಿಂದ್ರೆ ಪಕ್ಕ ವೀಕ್ಲಿ 2 or 3 ಟೈಮ್ಸ್ ಮಾಡೋದು ಗ್ಯಾರಂಟಿ. ಯಾವ ತರಕಾರಿನೂ ಅವಶ್ಯಕತೆ ಇಲ್ಲ, ಹೆಲ್ದಿ ಸಾರು, ಹೆಲ್ತಿಗೂ ಒಳ್ಳೇದು, ಟೈಮು ಸೇವ್ ಆಗುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕುದಿ ಬಂದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಾವೊಂದು ಅರ್ಧ ಇಂದ 1 ಟೇಬಲ್ ಸ್ಪೂನ್ ಹಾಕೊಂಡಿದೀವಿ. ನೀವು ಅಷ್ಟೇ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಉಪ್ಪು ಜಾಸ್ತಿ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಕಡಿಮೆ ಇದ್ರೂ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ತಿನ್ಕೊಬೋದು, ತೊಂದರೆ ಇಲ್ಲ. ಈ ಥರ ಚೆನ್ನಾಗಿ ಕುದಿ ಬರಬೇಕು.
ಇನ್ನೊಂದ್ ಸ್ವಲ್ಪ ಕುದಿ ಬಂದ್ರೆ ನಮ್ಮ ಸಪ್ಪೆಸರು ಸಾರು ರೆಡಿ. ಗೈಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಸಪ್ಪೆಸರು ಸಾರನ್ನ ರೆಡಿ ಮಾಡ್ಕೊಬಹುದು ವಿತೌಟ್ ಎನಿ ತರಕಾರಿಗಳು. ಸೊ ತರಕಾರಿ ಅವಶ್ಯಕತೆನೇ ಇಲ್ಲ. ಈ ಈರುಳ್ಳಿ ತೊಗರಿಬೇಳೆ ಇದ್ರೆ ಸಾಕು, ಆರಾಮಾಗಿ ಇನ್ನ ಚಿಕ್ಕ ಪುಟ್ಟ ಐಟಮ್ಸ್ ಅಲ್ಲಿ ಆರಾಮಾಗಿ ಸಾರು ರೆಡಿ ಆಗೋಗುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.